ಇಂಡಿಯಾದ ಮ್ಯೂಸಿಕ್ ಇಂಡಸ್ಟ್ರಿಯಲ್ಲಿ ಎರಡು ದೊಡ್ಡ ಹೆಸರುಗಳು, ಸಾರೆಗಮ ಮತ್ತು ಟಿಪ್ಸ್. ಈ ಎರಡರ ವ್ಯಾಲ್ಯೂಯೇಷನ್ ಮತ್ತು ಮಾರ್ಕೆಟ್ ಕ್ಯಾಪ್ ಆಲ್ಮೋಸ್ಟ್ ಸೇಮ್ ಇದೆ. ಆದರೆ ಟಿಪ್ಸ್ನ ನೆಟ್ ಮಾರ್ಜಿನ್ ಸಾರೆಗಮಕ್ಕಿಂತ 3 ಪಟ್ಟು ಹೆಚ್ಚಿದೆ. ಯಾಕೆ ನೋಡೋಣ. ಸಾರೆಗಮ ಒಂದು ಡೈವರ್ಸಿಫೈಡ್ ಕಂಪನಿ. ಮ್ಯೂಸಿಕ್ನ ಜೊತೆಗೆ ಇವೆಂಟ್ಸ್ ಮತ್ತು ಆರ್ಟಿಸ್ಟ್ ಮ್ಯಾನೇಜ್ಮೆಂಟ್ ಕೂಡ ಮಾಡುತ್ತೆ. ಇದರ ಮ್ಯೂಸಿಕ್ ಸೆಗ್ಮೆಂಟ್ 54% ರೆವಿನ್ಯೂ ಜನರೇಟ್ ಮಾಡುತ್ತೆ. ಅದೇ ಸಾರೆಗಮ 25ಕ್ಕಿಂತ ಹೆಚ್ಚಿನ ಭಾಷೆಗಳಲ್ಲಿ 1.7 ಲಕ್ಷ ಸಾಂಗ್ಸ್ನ ಓನ್ ಮಾಡುತ್ತೆ. ಅದೇ ಟಿಪ್ಸ್ನ ಬಳಿ 18 ಲ್ಯಾಂಗ್ವೇಜಸ್ಗಳಲ್ಲಿ 34,000 ಸಾಂಗ್ಸ್ ಇದೆ. ಮುಂದೆ ಯೂಟ್ಯೂಬ್ ರೇಸ್ನಲ್ಲಿ ಸಾರೆಗಮ ಮುಂದಿದೆ, 149 ಕೋಟಿ ವರ್ಸಸ್ ಟಿಪ್ಸ್ನ 56 ಕೋಟಿ. ಆದರೆ ಟಿಪ್ಸ್ನ ಅಪ್ರೋಚ್ ತುಂಬಾನೇ ಡಿಸಿಪ್ಲಿನ್ಡ್ ಆಗಿದೆ. ಕೇವಲ 28ರಿಂದ 30% ರೆವಿನ್ಯೂನ ಕಂಟೆಂಟ್ನ ಮೇಲೆ ಖರ್ಚು ಮಾಡುತ್ತೆ. ಸಾರೆಗಮದ ಮ್ಯೂಸಿಕ್ ಸೆಗ್ಮೆಂಟ್ 47% ಮಾರ್ಜಿನ್ ತರುತ್ತೆ. ಆದರೆ ಬೇರೆ ವರ್ಟಿಕಲ್ಸ್ನ ಅಂಡರ್ ಪರ್ಫಾರ್ಮೆನ್ಸ್ ಅಥವಾ ಮಿನಿಮಲ್ ಕಾಂಟ್ರಿಬ್ಯೂಷನ್ ನಿಂದ ಓವರ್ ಆಲ್ NIM ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ 17% ಆಗಿ ಉಳಿದಿದೆ. ಇನ್ನು ಟಿಪ್ಸ್ನ ROE ಮತ್ತು ROC 82% ಮತ್ತು 109% ಇದೆ. ಸಾರೆಗಮಕ್ಕಿಂತ ಬಹಳಾನೇ ಮುಂದಿದೆ. ಮುಂದಿನ ಅನಾಲಿಸಿಸ್ ಯಾವುದರ ಮೇಲೆ ಇರಬೇಕು ಕಮೆಂಟ್ ಮಾಡಿ.